ಪ್ರಿಯ ವೀಕ್ಷಕರೇ ನಮಸ್ಕಾರ. ಕೆಪಿ ಅಪ್ಡೇಟ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾ ಎಸ್ಪಿ. ಇನ್ನು ಗೋಕುಲ್ ಪ್ರಕಾಶ್ ವಿರುದ್ಧ ಕನ್ನಡಿಗರ ಆಕ್ರೋಶ. ಚೆನ್ನೈ ಮೂಲದ ಖಾಸಗಿ ಕಂಪನಿ ಎಂಪ್ಲಾಯಿಗಳನ್ನ ದುಡಿಸಿಕೊಂಡು ಸರಿಯಾಗಿ ಸಂಬಳ ಕೊಡದೆ ಪಂಕನವ. ಹೌದು ವೀಕ್ಷಕರೇ, ಇನ್ನು ಕನ್ನಡಿಗರನ್ನ ಟಾರ್ಗೆಟ್ ಮಾಡಿ ಎತ್ತಂಗಡಿ ಮಾಡ್ತಿದ್ದಾರಂತೆ. ಇನ್ನು ಬೇರೆ ರಾಜ್ಯದವರನ್ನ ಮಾತ್ರ ಇಲ್ಲೇ ವರ್ಷಾನುಗಟ್ಟಲೆ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ರಂತೆ. ಇನ್ನು ಕೆಲಸ ಬಿಡಿಸಿ ಸರಿಯಾದ PF ESI ಹಣ ಕೊಡದೆ ಕಿರುಕುಳ ನೀಡ್ತಿದ್ರಂತೆ. ಹಲವರಿಗೆ ಇದೇ ರೀತಿ ವಂಚನೆ ಮಾಡ್ತಿದ್ದಾರಂತೆ. ಇಂದು ಕನ್ನಡ ಪರ ಸಂಘಟನೆ ನಿಂಗರಾಜುಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ಮಲ್ಲೇಶ್ವರಂನಲ್ಲಿರುವಂತಹ ಕಚೇರಿಗೆ ನುಗ್ಗಿ ತರಾಟೆಗೆ ತೆಗೆದುಕೊಂಡ್ರು. ಇನ್ನು ಓರ್ವ ಕಾರ್ಮಿಕನನ್ನ ಸರಿಯಾದ ಕಾರಣ ನೀಡದೆ ಕೆಲಸದಿಂದ ತೆಗೆದು ಹಾಕಿದ್ರಂತೆ. ಇನ್ನು ಸುಮಾರು 10 ಜನರಿಗೆ ಇದೇ ರೀತಿ ಮಾಡಿದ್ದಾರಂತೆ. ಇನ್ನು ಸರಿಯಾದ ಕ್ರಮ ತೆಗೆದುಕೊಂಡು ಹಣ ಕೊಡದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದಂತ ನಿಂಗರಾಜುಗೌಡ. ಇನ್ನು ಬೆಂಗಳೂರಿನಿಂದ ಫಾರೂಕ್ ಅಹಮದ್ ವರದಿ. ಮತ್ತೆ ಕೇರಳದವರು ಸುಮಾರು ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾವ್ರೆ, ಬೆಂಗಳೂರು ನಗರಗಳಲ್ಲೇ ಕೆಲಸ ಮಾಡ್ತಾರೆ. ಅವ್ರು ಯಾವುದೇ ಅವ್ರಿಗೆ ತೊಂದರೆ ಕೊಡದೇ ಇರೋದು, ಅವರು ಮಾತ್ರ ಕರೆಕ್ಟಾಗಿ ಅವ್ರಿಗೆ ಏನೇನು ಬೇಕು ಅದನ್ನೆಲ್ಲ ಕೊಡೋದು. ಮತ್ತೆ ಅನಾಧಿಕೃತವಾಗಿ ಇವ್ರ ಅಕೌಂಟ್ಗೆ 5 ಲಕ್ಷ ಕೆಲಸ ಮಾಡೋರು ಎಲ್ಲರಿಗೂ 7.5 ಲಕ್ಷ ಹಣವನ್ನು ಹಾಕಿ ತಿರ್ಗಾ ಮತ್ತೆ ಕ್ಯಾಶ್ ವಿತ್ಡ್ರಾ ಮಾಡಿಸಿ ಗೋಕುಲಂ ಅನ್ನೋದು ಒಂದು ಗ್ರ್ಯಾಂಡ್ ಅನ್ನೋದು ಹೋಟ್ಲು ಪರ್ಚೇಸ್ ಮಾಡಿದ್ದಾರೆ. ಈ MD ಕೇಳಿದ್ರೆ ಇವರಿಗೆ ದುಡ್ಡು ಕೊಟ್ಟಿದ್ದೀವಿ ಅನ್ನೋದೊಂದು ಲೆಕ್ಕ ತೋರಿಸೋದು, ಸರ್ಕಾರಕ್ಕೆ ಮಂಡೆರ್ಚೆ ಕೆಲಸ ಮಾಡಿದ್ದಾರೆ. ಸರ್ಕಾರ ಟ್ಯಾಕ್ಸ್ ಕಟ್ಟಲಿಕ್ಕೆ 4,000 ಕೋಟಿ ಸರ್ಕಾರಕ್ಕೆ ಕಣ್ಣೆರ್ಚೆ ಕೆಲಸವನ್ನು ಮಾಡಿದ್ದಾರೆ. 4,000 ಕೋಟಿ ಎಲ್ಲ ಇಯರ್ಲಿ, ಒಂದು ವರ್ಷಕ್ಕೆ 4,000 ಕೋಟಿ ಟರ್ನ್ ಓವರ್ ಆಗುತ್ತೆ. ಸರ್ಕಾರಕ್ಕೆ ಕಣ್ಣೆರ್ಚಲಿಕ್ಕೆ ಈ ಮಕ್ಕಳಿಗೆ ಇವರು ಏನು ಕೆಲಸ ಮಾಡ್ತಾರೆ, ಅವ್ರ ಹೆಸರಿಗೆ ದುಡ್ಡು ಹಾಕ್ಬಿಟ್ಟು ಅವ್ರ ತಯಿಂದ ದುಡ್ಡು ಡ್ರಾ ಮಾಡಿಸಿ ಇಲ್ಲಿ ಒಂದು ಗೋಕುಲಂ ಅನ್ನೋದು ಯಾವುದೋ ಒಂದು ಸಂಸ್ಥೆ ಅಂತ ಗ್ರ್ಯಾಂಡ್ ಅನ್ನೋದೊಂದು ಹೋಟ್ಲು ಪರ್ಚೇಸ್ ಮಾಡಿದ್ದಾರೆ. ಆ ಹುಡುಗರುಗಳಿಗೆ ಸರ್ ಈಗ ನೀವು ಕೇಳಿದಂಥ ವೇಳೆಯಲ್ಲಿ ಅವ್ರು ಏನು ಹೇಳಿದ್ರು? ಅವರು ನಾವು ಮೇಲ್ ತರ್ತೀವಿ, ಮೇಲ್ನವ್ರಿಗೆ ಹೇಳ್ತೀವಿ, ಕೆಳಗಡೆ ಹೇಳ್ತೀವಿ, ಕೊಡ್ತೀವಿ, ಮಾಡ್ತೀವಿ, ಇದೇ ಉಡಾಫೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಮನವಿ ಕೊಟ್ಟು ಮಾನ್ಯ ರಕ್ಷಣಾ ಇಲಾಖೆಯವರು ಮನವಿ ಕೊಟ್ಟು ಈ ಸಂಸ್ಥೆಯನ್ನು ಕ್ಲೋಸ್ ಮಾಡೋ ಕೆಲಸವನ್ನು ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಕನ್ನಡಿಗರಿಗೆ ವಿಶೇಷವಾಗಿ ಈ ಬಡವರ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ. ಇವತ್ತು ಮಾನವೀಯ ದೃಷ್ಟಿನಲ್ಲಿ ಬಂದು ಕೇಳಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಎಲ್ಲೆಲ್ಲಿದೆ ಈ ಸಂಸ್ಥೆಗಳಿಗೆಲ್ಲ ಬೀಗ ಹಾಕೋ ಕೆಲಸವನ್ನು ಮಾಡ್ತೀವಿ. ಇದರ MD ಎಚ್ಚೆತ್ಕೊಂಡು ಬಂದು ಏನು ಕನ್ನಡಿಗರ ಮಕ್ಕಳಿಗೆ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸ್ಲಿಲ್ಲ ಅಂದರೆ ಇಂಥ 420ಗಳನ್ನ ಅವನು ಯಾವನು ಇನ್ನೊಬ್ಬರ ಹೆಸರು ರಜಿತ್ ಅನ್ನೋನು ದೊಡ್ಡ ಫ್ರಾಡ್. ಅವನು ಆ ರಜಿತ್ ಅನ್ನೋನು ಇದಕ್ಕೆಲ್ಲ ಕುಮ್ಮ ಕೊಟ್ಟು ಈ ಹುಡುಗರುಗಳೆಲ್ಲ 5 ಲಕ್ಷ ಹಾಕ್ಸಿ ಡ್ರಾ ಮಾಡಿಸಿ ಸರ್ಕಾರಕ್ಕೊಂದು ಲೆಕ್ಕ, ಇವ್ರಿಗೊಂದು ಲೆಕ್ಕ, ಹಲವಾರು ಯಾರ್ಯಾರು ಗೋಕುಲಂ ಚೀಟ್ಸ್ನಲ್ಲಿ ದುಡ್ಡು ಹಾಕಿ ಅರ್ಧಕ್ಕರ್ಧ ನಿಲ್ಲಿಸಿದ್ದೀರಿ ಅವರೆಲ್ಲ ಬಂದು ಮನವಿ ಕೊಡಿ, ನಿಮ್ಮ ದುಡ್ಡನ್ನೆಲ್ಲ ವಾಪಸ್ ಕೊಡಿಸ್ತೀವಿ. ಯಾರ್ಯಾರು ನೀವು ಕೆಲಸ ಮಾಡಿ ದುಡ್ಡುಗಳು ನಿಮ್ಮದು 5,000 ಡಿಪಾಸಿಟ್ ಹಣ ಅದು ಬಡ್ಡಿಯಾಗಿ ಕೊಟ್ಟಿದ್ದೀರಾ, ಇಲ್ಲವ್ರಿಗೆ ಯಾರ್ಯಾರು ಕೊಟ್ಟಿಲ್ಲ ಒಂದು ಕಂಪ್ಲೇಂಟ್ ಕೊಡಿ. ಪೊಲೀಸ್ ಠಾಣೆಗಾದ್ರೂ ಸರಿ, ಸಂಘಟನೆಗಾದ್ರೂ ಕಂಪ್ಲೇಂಟ್ ಕೊಡಿ, ನಿಮ್ಮ ದುಡ್ಡು ಬಡ್ಡಿ ಸಮೇತ ವಾಪಸ್ ಕೊಡೋ ಕೆಲಸ ಮಾಡ್ತೀವಿ. ಇಷ್ಟು ಅನ್ಯಾಯ ಆಗಿದೆ. ಧನ್ಯವಾದಗಳು. ಇಂಥ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾರೆ KP News 24/7. ಧನ್ಯವಾದಗಳು.